ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಇವತ್ತಿನ ಕನ್ನಡ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ನಾವು 2 ಪಾಠಗಳನ್ನು ಮುಗಿಸಿದ್ದೇವೆ ಅಲ್ವೇ? ಸರಿ, ಮತ್ತೆ ಹೇಗೆ ಇವತ್ತು ಊಟ ತಿಂಡಿ ಎಲ್ಲ ತಗೊಂಡ್ರ? ಆಹಾರ ಸ್ವೀಕರಿಸಿದ್ರ? ನೀವು ಏನೆಲ್ಲ ತಗೊಂಡಿದ್ದೀರಿ ಇವತ್ತು? ಹೌದು ಅಲ್ವಾ? ದೋಸೆ ಊಟ. ಅದು ಎಲ್ಲಿಂದ ಬಂತು ನೀವು ಯೋಚಿಸಿದ್ದೀರಾ? ನೀವು ತಿನ್ನುವ ಆಹಾರ ಯಾರು ಅದನ್ನು ಉತ್ಪಾದಿಸಿದ್ದಾರೆ, ಅದು ಹೇಗೆ ನಿಮ್ಮ ಮನೆಯವರೆಗೆ ಬಂತು ಯೋಚಿಸಿದ್ದೀರಾ ನೀವು? ಇಲ್ಲ ಅಲ್ವೇ? ಕೃಷಿ ಮಾಡಿ ನಮ್ಗೆ ಆಹಾರವನ್ನು ಸರಬರಾಜು ಮಾಡ್ತಾರೆ, ಹೌದಲ್ವಾ? ನಾವು ಊಟ ಮಾಡ್ತೇವೆ, ತಿಂಡಿ ತಿಂತೇವೆ, ಆದ್ರೆ ಹಿಂದೆ ಎಷ್ಟೋ ಜನರ ಪರಿಶ್ರಮ ಅಡಗಿದೆ ಅಲ್ವೇ? ನಮ್ಮ ಸುತ್ತಮುತ್ತ ನಾವು ಎಷ್ಟು ಕೃಷಿಗಳನ್ನು ನೋಡ್ತೇವೆ. ನೀವು ಯಾವುದೆಲ್ಲ ಕೃಷಿಯನ್ನು ನೋಡಿದ್ದೀರಿ ಹೇಳಿ? ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ, ಶಾಲೆಯ ಅಕ್ಕಪಕ್ಕದಲ್ಲಿ ಯಾವೆಲ್ಲ ಕೃಷಿಗಳಿವೆ ಹೇಳಿ? ಸರಿ, ಬಾಳೆ, ಮತ್ತೆ ತೆಂಗು, ಅಡಿಕೆ. ಓಹೋ, ಸರಿ ಸರಿ. ಮತ್ತೆ ಗದ್ದೆ ನೋಡಿದ್ದೀರಲ್ವಾ ನೀವು? ಗದ್ದೆ ಏನು ಕೃಷಿ ಮಾಡ್ತಾರೆ? ಭತ್ತವನ್ನು ಬೆಳೆಸ್ತಾರೆ. ಭತ್ತವನ್ನು ನೋಡಿದ್ದೀರಾ ಮಕ್ಕಳೇ ನೀವು? ಭತ್ತ, ನೇಜಿ ನೆಟ್ಟದನ್ನು ನೋಡಿದ್ದೀರಾ? ಸರಿ, ನೇಜಿಯಿಂದ ಭತ್ತದ ಪೈರು ಬೆಳೆದು ಅದರಿಂದ ನಾವು ಏನನ್ನು ಪಡಿತೇವೆ? ಭತ್ತವನ್ನು ಪಡಿತೇವೆ. ಭತ್ತದಿಂದ ಅಕ್ಕಿಯನ್ನು ಮಾಡ್ತಾರೆ ಅಲ್ವಾ? ಅಕ್ಕಿಯನ್ನು ಆಮೇಲೆ ನಾವು ಆಹಾರವಾಗಿ ಬಳಸ್ತೇವೆ, ಸರಿ ಅಲ್ವಾ? ಸರಿ, ನಾವೀಗ ಒಂದು ಹಾಡು ಹಾಡೋಣವಾ? ಕೃಷಿಗೆ ಸಂಬಂಧಿಸಿ ಒಂದು ಹಾಡು ಹಾಡೋಣವೇ? ಬೇಸಾಯ ಮಾಡುವೆವು ನಾವು, ಅನ್ನವ ನೀಡುವ ರೈತರು ನಾವು. ಹೇಳಿ, ಬೇಸಾಯ ಮಾಡುವೆವು ನಾವು, ಅನ್ನವ ನೀಡುವ ರೈತರು ನಾವು. ಎತ್ತುಗಳಿಗೆ ನೊಗವ ಕಟ್ಟಿ ನೇಗಿಲನ್ನು ಹೂಡಿ ಗದ್ದೆಯ ಚೆನ್ನಾಗಿ ಹಸನು ಮಾಡಿ. ಎತ್ತುಗಳಿಗೆ ನೊಗವ ಕಟ್ಟಿ ನೇಗಿಲನ್ನು ಹೂಡಿ ಗದ್ದೆಯ ಚೆನ್ನಾಗಿ ಹಸನು ಮಾಡಿ. ಬೇಸಾಯ ಮಾಡುವೆ ನಾವು, ಅನ್ನವ ನೀಡುವ ರೈತರು ನಾವು. ಬೀಜ ಬಿತ್ತಿ ನೇಜಿ ಬೆಳೆದ ನೇಜಿ ನಾಟಿ ಮಾಡಿ. ಬೀಜ ಚೆನ್ನಾಗಿ ಬೆಳೆದು ಬೀಜ ಬಿತ್ತಿ ನೇಜಿ ಬೆಳೆದ ನೇಜಿ ನಾಟಿ ಮಾಡಿ. ಗೊಬ್ಬರ ಎಲ್ಲ ಕೊಟ್ಟು ಚೆನ್ನಾಗಿ ಬೆಳೆದು ಬೇಸಾಯ ಮಾಡುವೆವು ನಾವು, ಅನ್ನವ ನೀಡುವ ರೈತರು ನಾವು. ಬೇಸಾಯ ಮಾಡುವೆವು ನಾವು, ಅನ್ನವ ನೀರಿಂದ ಕಳೆದು ತರುವೆವು. ಬೇಸಾಯ ಮಾಡುವೆವು ನಾವು, ಅನ್ನವ ನೀಡುವ ರೈತರು ನಾವು. ಅನ್ನವ ನೀಡುವ ರೈತರು ನಾವು, ಅನ್ನವ ನೀಡುವ ರೈತರು ನಾವು. ಹಾಡು ಕೇಳಿದ್ರಲ್ವಾ? ಈಗ ನಾವು ಸ್ವಲ್ಪ ಬೇಸಾಯದ ಬಗ್ಗೆ ತಿಳ್ಕೊಂಡೇವಲ್ವಾ? ಏನೆಲ್ಲ ಗಮನಿಸಿದ್ರೆ ಅದರಲ್ಲಿ ನೀವು? ರೈತರು ಭತ್ತದ ಬೀಜವನ್ನು ಬಿತ್ತುತ್ತಾರೆ, ನೇಜಿ ನೆಡ್ತಾರೆ ಅಲ್ವಾ? ಅದಕ್ಕೆ ಯಾವ ಪ್ರಾಣಿಗಳನ್ನು ಬಳಸಿಕೊಂಡಿದ್ದಾರೆ? ಪದ್ಯದಲ್ಲಿ ಯಾವ ಪ್ರಾಣಿಗಳನ್ನು ಹೇಳಿದ್ದಾರೆ? ಸರಿ, ಎತ್ತುಗಳು ಅಲ್ವಾ? ಎತ್ತುಗಳನ್ನು 2 ಎತ್ತುಗಳನ್ನು ಹೀಗೆ ನಿಲ್ಲಿಸಿ ಅವರ ಬೆನ್ನಿಗೆ ಹೆಗಲಿಗೆ ನೊಗವನ್ನು ಇಡ್ತಾರೆ. ಆಮೇಲೆ ನೊಗಕ್ಕೆ ಮಧ್ಯದಿಂದ ನೇಗಿಲನ್ನು ಜೋಡಿಸಿ ರೈತ ಏನ್ ಮಾಡ್ತಾನೆ?
ಗದ್ದೆಯನ್ನು ಉಳ್ತಾನೆ. ಯಾಕೆ ಉಳುದು ಗೊತ್ತಾ ಮಕ್ಕಳೇ? ಸರಿ, ಬೇರೆಲ್ಲ ಚೆನ್ನಾಗಿ ಹೋಗ್ಬೇಕಲ್ವಾ? ಎಲ್ಲಾ ಕಡೆಯಲ್ಲಿ ಭತ್ತವನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ. ಗುಡ್ಡದಲ್ಲಿ ಭತ್ತ ಬೆಳೆಸ್ಲಿಕ್ಕೆ ಆಗ್ತದಾ? ಇಲ್ಲ. ಅದಕ್ಕೆ ಗದ್ದೆಯಲ್ಲಿ ಮೆಕ್ಕಲು ಮಣ್ಣಿರ್ತದೆ. ಆ ಮಣ್ಣನ್ನು ಏನ್ ಮಾಡ್ತಾರೆ? ಚೆನ್ನಾಗಿ ಹದಬರಿಸಿ ಆಮೇಲೆ ಬೀಜವನ್ನು ಬಿತ್ತುತ್ತಾರೆ. ಬೀಜ ಏನಾಗ್ತದೆ? ಮೊಳಕೆ ಬರ್ತದೆ. ಮೊಳಕೆ ಬಂದು ಚಿಕ್ಕ ಚಿಕ್ಕ ಗಿಡಗಳಾದ್ಮೇಲೆ ಸ್ವಲ್ಪ ಎತ್ತರ ಆದ್ಮೇಲೆ ಅದನ್ನು ಅಲ್ಲಿಂದ ತೆಗೆದು ಅವುಗಳು ಒಂದು ಗದ್ದೆಯಲ್ಲಿ ತುಂಬಾ ಬೀಜ ಇದ್ರೆ ಅದು ಚೆನ್ನಾಗಿ ಬೆಳೆಯುವುದಿಲ್ಲ. ಅದಕ್ಕೆ ಅದನ್ನು ಸಾಲಾಗಿ ನಾಟಿ ಮಾಡಬೇಕು. ಪುನಃ ಇನ್ನೊಂದು ದೊಡ್ಡ ಗದ್ದೆಯಲ್ಲಿ ಉಳುಮೆಯನ್ನು ಮಾಡಿ, ಅಥವಾ ಈಗಿನ ಕಾಲದಲ್ಲಿ ಟ್ರ್ಯಾಕ್ಟರ್ ಉಪಯೋಗಿಸಿ ಅದನ್ನು ಉಳುಮೆ ಮಾಡಿ ಆಮೇಲೆ ಸಾಲಾಗಿ ನೇಜಿ ನೆಡ್ತಾರೆ. ಆ ನೇಜಿ ನೆಡುವಾಗ ಒಂದು ಹಾಡು ಹೇಳ್ತಾರೆ, ಅದನ್ನು ನಾವೀಗ ಕೇಳುವ. ಕೇಳಿ ಈ ವಿಡಿಯೋವನ್ನು. ಸರಿ, ನೀವೀಗ ಗಮನಿಸಿದ ವಿಡಿಯೋದಲ್ಲಿ ಏನ್ ನೋಡಿದ್ರಿ? ಹೆಂಗಸರು ಗಂಡಸರು ಎಲ್ಲ ಸಾಲಾಗಿ ನೇಜಿ ನೆಡ್ತಾ ಇದ್ದಾರೆ, ನಾಟಿ ಮಾಡ್ತಾ ಇದ್ದಾರೆ ಅಲ್ವಾ? ಸರಿ, ನಾವೀಗ ಯಂತ್ರಗಳಿಂದ ಹೇಗೆ ಕೃಷಿ
ನೋಡಿದ್ರಲ್ವಾ, ಇದರಲ್ಲಿ ಟ್ರ್ಯಾಕ್ಟರು ಟಿಲ್ಲರು ಎಲ್ಲ ಬಳಸಿಕೊಂಡು ಎಲ್ಲಾ ಕೆಲಸಗಳನ್ನು ಸಾಮಾನ್ಯವಾಗಿ ಯಂತ್ರದಿಂದಲೇ ಮಾಡ್ತಾರೆ. ಹಾಗೆಯೇ ತುಂಬಾ ಕಾಲ ಬದಲಾಗಿದೆ. ಮೊದಲಿನ ಹಾಗೆ ಕಷ್ಟಪಡ್ಲಿಕ್ಕೂ ಮನುಷ್ಯರಿಗೆ ಕಷ್ಟ ಆಗಿದೆ. ಅದು ಅಲ್ಲದೆ ಸಮಯ ಇಲ್ಲ, ಆಸಕ್ತಿ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಯಾಂತ್ರೀಕೃತಗೊಂಡ್ರೆ ಏನಾಗ್ತದೆ, ಸಮಯದ ಉಳಿತಾಯ ಆಗ್ತದೆ, ಹೆಚ್ಚು ಫಸಲು ಪಡಿಬಹುದು ಎಂಬ ಎಲ್ಲಾ ಕಾರಣಗಳಿಂದ ಮತ್ತು ನಾವು ತುಂಬಾ ವೈಜ್ಞಾನಿಕವಾಗಿ ಮುಂದುವರಿದಿದ್ದೇವೆ. ಅದರ ಸದುಪಯೋಗವನ್ನು ಮಾಡಿಕೊಂಡು ನಾವೀಗ ಹೆಚ್ಚು ಹೆಚ್ಚು ಯಾಂತ್ರೀಕೃತ ಕೃಷಿಯನ್ನು ಮಾಡ್ತಾ ಇದ್ದೇವೆ ಅಲ್ವಾ? ಸರಿ, ನಾವೀಗ ಗಮನಿಸಿದ ಹಾಡು ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ಬೇಸಾಯದ ಬಗ್ಗೆ ಒಂದು ಪದಸೂರ್ಯ ಉಂಟು, ಅದನ್ನು ನಾವು ಭರ್ತಿ ಮಾಡೋಣ. ಬೇಸಾಯ, ನೀವು ಯಾವುದೆಲ್ಲ ಪದಗಳನ್ನು ಗಮನಿಸಿದೀರಿ? ನಾವೀಗ ತಾನೇ ಹೇಳ್ತಾ ಬಂದ ಇದ್ದೇವಲ್ಲ, ಯಾವೆಲ್ಲ ಪದಗಳು ಒಮ್ಮೆ ನೆನಪು ಮಾಡೋಣವಾ? ಬೇಸಾಯ, ಬೀಜ, ನೊಗ, ನೇಗಿಲು, ಮತ್ತೆ ನಾಟಿ ಅಲ್ವಾ, ಗೊಬ್ಬರ, ನೀರಾವರಿ, ಟ್ರ್ಯಾಕ್ಟರ್, ಟಿಲ್ಲರ್. ಇನ್ನು ನೀವು ಹೇಳಿ ಏನೆಲ್ಲ ಪದಗಳು? ಸರಿ, ಒಂದೆರಡು ನಾನೀಗ ಮಾಡ್ತಾ ಇದ್ದೆ ನೋಡಿ. ಬೇಸಾಯ, ಭತ್ತ, ಬೀಜ. ಇನ್ನು ಉಳಿದ ಸೂರ್ಯದ ಗೆರೆಗಳನ್ನು ನೀವು ಭರ್ತಿ ಮಾಡಿ ನಿಮ್ಮ ಟೀಚರಿಗೆ ಕಳಿಸ್ತೀರಲ್ವಾ? ಸರಿ, ನಾವೀಗ ನಮ್ಮ ಪಾಠ ಪುಸ್ತಕದ ಕಡೆಗೆ ಹೋಗೋಣ. ಗದ್ದೆಯ ಗಮ್ಮತ್ತು ನೋಡಿ. ಅಂಬ ಅಂಬ ಧ್ವನಿ ಕೇಳಿ ರಾಮರಾಯರು ಎಚ್ಚರಗೊಂಡರು. ಎದ್ದು ಹಟ್ಟಿಗೆ ಹೋಗಿ ಎತ್ತುಗಳಿಗೆ ಬೈಹುಲ್ಲು ಹಾಕಿದರು. ಹಲಸಿನಕಾಯಿಯ ಮಟ್ಟಿಯನ್ನು ಒಲೆಯಿಂದ ಕೆಳಗಿಳಿಸಿ ತಣಿಯಲು ಬೇರೊಂದು ಪಾತ್ರೆಗೆ ಹಾಕಿಟ್ಟರು. ಅರೆದಿಟ್ಟ ಹುರುಳಿಯನ್ನು ಬೆರೆಸಿ ಅಕ್ಕಚ್ಚು ತಯಾರಿಸಿದರು. ಅಷ್ಟರಲ್ಲಿ ಕಮಲೆ ಎದ್ದು ಅಡುಗೆ ಕೆಲಸದಲ್ಲಿ ನಿರತರಾದರು. ಹಲ್ಲುಜ್ಜಿ ಮುಖ ತೊಳೆದು ಬಂದ ರಾಮರಾಯರು ಎತ್ತುಗಳಿಗೆ ಮಟಿ ನೀಡಿ ಅಕ್ಕಚ್ಚು ಕೊಟ್ಟರು. ಏನು ರವಿ, ಹೇಳಲಿಲ್ವೇ? ಎಷ್ಟು ಹೊತ್ತಾಯಿತು? ಎತ್ತುಗಳನ್ನು ಗದ್ದೆಗೆ ಹೊಡೆದುಕೊಂಡು ಹೋಗಲು ಈಗಲೇ ತಡವಾಯಿತು ಎಂದು ಮಗನನ್ನು ಕರೆದರು. ಪುಟ್ಟ, ಏಳು, ಎಷ್ಟು ಹೊತ್ತಾಯಿತು? ಎತ್ತುಗಳನ್ನು ಬೇಗನೆ ಗದ್ದೆಗೆ ಕೊಂಡು ಹೋಗಬೇಕು. ಬೇಗ ಬೇಗ ಎಂದು ರವಿಯನ್ನು ಎಬ್ಬಿಸಿದರು. ಆಯ್ತಪ್ಪ ಎನ್ನುತ್ತಾ ರವಿ ಬೇಗ ಬೇಗನೆ ಎದ್ದು ಚಾಪೆಯನ್ನು ಮಡಚಿ ಬದಿಗಿರಿಸಿದನು. ಆಕಳಿಸುತ್ತಾ ಹೊರಬಂದನು. ಆಗಲೇ ಹಕ್ಕಿಗಳು ಆಹಾರ ಹುಡುಕುತ್ತಾ ಹೊರಟಿದ್ದವು. ಅಂಗಳದ ಮೂಲೆಯಲ್ಲಿದ್ದ ತೊಂಡೆ ಚಪ್ಪರದಲ್ಲಿ ಕುಳಿತ ಕಾಗೆ ಕಾ ಕಾ ಎಂದು ಬಳಗವನ್ನು ಕರೆಯುತ್ತಿತ್ತು. ಹಟ್ಟಿಯಲ್ಲಿದ್ದ ಕಪಿಲೆ ಅಂಬಾ ಅಂಬಾ ಎಂದು ಕರುವನ್ನು ಕರೆಯಿತು. ಹಾ ಬಂದೆ ಎನ್ನುತ್ತಾ ಕಮಲೆ ಕರುವನ್ನು ಬಿಟ್ಟು ಹಾಲು ಕರೆಯಲು ಹೊರಟರು. ಕರು ಬಾಲವನ್ನು ಎತ್ತಿ ಜಿಗಿಯುತ್ತಾ ತಾಯಿಯ ಬಳಿಗೆ ಓಡಿತು. ನೋಡಿದ್ರಲ್ವಾ? ನೋಡಿ, ಇದು ಒಂದು ಹಳ್ಳಿಯ ಹುಡುಗನ ಕತೆ. ರಾಮರಾಯರು ಅಂದ್ರೆ ಯಾರು? ರವಿಯ ತಂದೆ. ಅಂಬಾ ಅಂಬಾ ಧ್ವನಿ ಕೇಳ್ತದೆ. ಏನು, ಯಾರದು ಅಂಬಾ ಅಂಬಾ ಧ್ವನಿ ಮಾಡುದು? ಧ್ವನಿ ಅಂದ್ರೆ ಏನು? ಸ್ವರ ಅಲ್ವಾ? ಎಲ್ಲಿಂದ ಸ್ವರ ಕೇಳ್ತಾ ಉಂಟು? ಹಟ್ಟಿಯಿಂದ. ಹಟ್ಟಿಯಲ್ಲಿ ಯಾರಿರ್ತಾರೆ ಹೇಳಿ ಮಕ್ಕಳೇ? ದನ ಅಲ್ವಾ? ದನ ಕರೀತಾ ಉಂಟು. ಯಾಕೆ ದನ ಕರೀತಿರ್ಬೋದು ಹೇಳಿ? ದನ ಯಾಕೆ ಕೂಗುದು ಅಂಬಾ ಅಂತ? ದನ ಕರೀತಾ ಇದೆ ಅಂದ್ರೆ ಏನ್ ಅರ್ಥ? ಅದಕ್ಕೆ ಹಸಿವೆ ಆಗ್ತಾ ಇದೆ, ಅದಕ್ಕೆ ಕರೀತಾ ಇದೆ, ಬನ್ನಿ ಬನ್ನಿ ಊಟ ಕೊಡಿ, ನನಗೆ ಆಹಾರ ಕೊಡಿ ಅಂತ. ಆಗ ರಾಮರಾಯರು ಎಚ್ಚರಗೊಂಡರು. ನಿದ್ರೆಯಲ್ಲಿದ್ದು ಅಂತ ಅರ್ಥ. ಎಚ್ಚರಗೊಳ್ಳುವುದು ಯಾವಾಗ? ನಿದ್ರೆಯಿಂದ ಅಲ್ವಾ? ನಿದ್ದೆಯಲ್ಲಿದ್ದ ರಾಮರಾಯರಿಗೆ ಎಚ್ಚರ ಆಯಿತು. ಯಾರ ಧ್ವನಿ ಕೇಳಿ ಎಚ್ಚರ ಆಯಿತು ಮಕ್ಕಳೇ? ದನದ ಸ್ವರ ಕೇಳಿ. ಅವ್ರು ಎದ್ದು ಹಟ್ಟಿಗೆ ಹೋಗ್ತಾರೆ. ಹಟ್ಟಿ ಅಂದ್ರೆ ಯಾರು ಇರುವ ಸ್ಥಳ? ದನ ಕರುಗಳು ಎತ್ತುಗಳು ಎಲ್ಲ ಇರುವಂತಹ ಸ್ಥಳಕ್ಕೆ ಹಟ್ಟಿ ಅಂತ ಹೇಳ್ತಾರೆ. ನಾವು ಮನೆಯಲ್ಲಿ ಇರ್ತೇವೆ, ಮನೆಯ ಪಕ್ಕದಲ್ಲಿ ಹಟ್ಟಿ ಕಟ್ತಾರೆ ದನಗಳಿಗೆ ಇರ್ಲಿಕ್ಕೆ ಅಲ್ವಾ? ಎತ್ತುಗಳಿದ್ವು. ಅವುಗಳಿಗೆ ಏನ್ ಹಾಕಿದ್ರು ಅವರು? ಬೈ ಹುಲ್ಲು. ಏನ್ ತಿಂತವೆ ಎತ್ತುಗಳು? ಬೈ ಹುಲ್ಲು ಅಂದ್ರೆ ಏನ್ ಗೊತ್ತಾ ನಿಮಗೆ? ಬೈ ಹುಲ್ಲು ಅಂದ್ರೆ ಪೈರನ್ನು ಕೊಯ್ದ ನಂತರ ಅದರಿಂದ ಭತ್ತವನ್ನು ಬೇರ್ಪಡಿಸಿ ಆ ನಂತರ ಉಳಿದದಲ್ವಾ ಹುಲ್ಲು, ಅದಕ್ಕೆ ಬೈ ಹುಲ್ಲು ಅಂತ ಹೇಳ್ತಾರೆ. ಅದು ದನಗಳಿಗೆ ಬಹಳ ಇಷ್ಟ, ಪ್ರಾಣಿಗಳಿಗೆ ಬಹಳ ಇಷ್ಟ, ಎತ್ತುಗಳಿಗೆ. ಹಾಗೆ ಅದನ್ನು ಹಾಕಿದ್ರು. ಹಲಸಿನಕಾಯಿಯ ಮಡ್ಡಿಯನ್ನು ಒಲೆಯಿಂದ ಕೆಳಗಿಳಿಸಿ ತಣಿಯಲು ಬೇರೊಂದು ಪಾತ್ರೆಗೆ ಹಾಕಿಟ್ರು. ನೋಡಿ, ಕೃಷಿಕರ ಮನೆಗಳಲ್ಲಿ ಹೆಚ್ಚಾಗಿ ಹಲಸಿನಕಾಯಿ ಇರ್ತದೆ. ಹಲಸಿನ ಕಾಯಿಯಿಂದ ಉಳಿದಂತಹ ಭಾಗಗಳನ್ನು ಅವರು
ವ್ಯರ್ಥ ಮಾಡುವುದಿಲ್ಲ. ಹಲಸಿನಕಾಯಿಯ ಉಳಿದ ಭಾಗವನ್ನು ಅವರು ವ್ಯರ್ಥ ಮಾಡುವುದಿಲ್ಲ. ಅದನ್ನು ಏನ್ ಮಾಡ್ತಾರೆ, ಬೇಯಿಸಿ ಎತ್ತುಗಳಿಗೋ ದನಗಳಿಗೋ ಕೊಡ್ತಾರೆ. ಇದರಿಂದ ಅವುಗಳಿಗೆ ಆಹಾರವೂ ಆಯಿತು ಮತ್ತು ಉಳಿದ ಹಲಸಿನಕಾಯಿಯ ಭಾಗದ ಸದುಪಯೋಗ ಕೂಡ ಆಯ್ತು ನೋಡಿ. ಹಾಗೆ ಹಲಸಿನಕಾಯಿಯ ಮಡ್ಡಿ ಅಂತ ಹೇಳಿದ್ರೆ ದನಗಳಿಗೆ ಬೇಯಿಸಿಕೊಡುವ ಅನ್ನವನ್ನು ಸೇರಿಸಿದಂತ ಒಂದು ಪದಾರ್ಥ ಮಡ್ಡಿ ಅಂತ ಹೇಳ್ತಾರೆ. ಅಂದ್ರೆ ಸ್ವಲ್ಪ ಹೆಚ್ಚು ಬೇಯಿಸಿ ಎಲ್ಲ ಹಾಕಿ ಬೇಯಿಸಿಟ್ಟಂತದನ್ನು ಮಡ್ಡಿ ಅಂತ ಹೇಳ್ತಾರೆ. ಆ ಮಡ್ಡಿಯನ್ನು ಬಿಸಿ ಬಿಸಿ ಇರ್ತದೆ, ಒಲೆಯಲ್ಲಿ ಮೊದಲ ದಿವಸವೇ ಬೇಯಿಸಿಟ್ಟಿರ್ತಾರೆ, ಆ ಸ್ವಲ್ಪ ಬಿಸಿ ಇರ್ತದೆ. ಆದ ಕಾರಣ ಅದನ್ನು ಏನ್ ಮಾಡ್ತಾರೆ, ತಣಿಲಿಕ್ಕೆ ಬೇರೆ ಪಾತ್ರಕ್ಕೆ ಹಾಕಿಡ್ಬೇಕಾಗ್ತದೆ. ನೋಡಿ, ಪ್ರಾಣಿಗಳು ಸಹಜವಾಗಿ ತುಂಬಾ ಬಿಸಿಯನ್ನು ತಿನ್ನುವುದಿಲ್ಲ, ತುಂಬಾ ತಣಿದದ್ದನ್ನು ತಿನ್ನುವುದಿಲ್ಲ ನೋಡಿ. ಆದ ಕಾರಣ ಪ್ರಾಣಿಗಳ ಆರೋಗ್ಯ ಚೆನ್ನಾಗಿರ್ತದೆ. ಅವರಿಗೆ ಸಹಜವಾಗಿ ಅವುಗಳಿಗೆ ಆ ಒಂದು ಸ್ವಭಾವ ಇರ್ತದೆ. ನಾವು ಮಾತ್ರ ಏನ್ ಮಾಡ್ತೇವೆ, ಕೆಲವೊಮ್ಮೆ ಅತಿಯಾದ ಬಿಸಿ, ಕೆಲವೊಮ್ಮೆ ಅತಿಯಾದ ತಣ್ಣಗೆಯನ್ನು ತೆಕ್ಕೊಳ್ತೇವೆ. ಅದನ್ನು ಮಾಡಬಾರ್ದು ಅಂತ ನಮ್ಗೆ ಪ್ರಾಣಿಗಳು ಕಲಿಸಿಕೊಡ್ತಾ ಇದ್ದಾವೆ. ಹಾಗಾದ ಕಾರಣ ಅವ್ರು ಏನ್ ಮಾಡಿದ್ದಾರೆ, ತುಂಬಾ ಬಿಸಿಯಾದದ್ದು ಬೇಡ ಅಂತ ಹೇಳಿ ತಣಿಲಿಕ್ಕೆ ಹಾಕಿಟ್ಟಿದ್ದಾರೆ. ಆಮೇಲೆ ಅಷ್ಟು ಸಾಲು ಅಂತ ಅರೆದಿಟ್ಟ ಹುರುಳಿಯನ್ನು ಬೆರೆಸಿ ಅಕ್ಕಚ್ಚು ತಯಾರಿಸ್ತಾರೆ. ಹುರುಳಿ ಅಂತ ಉಂಟು, ಹುರುಳಿಕಾಯಿ ಅಂತ ಸಿಗ್ತದೆ ಪೇಟೆಗಳಲ್ಲಿ. ನಮ್ಮ ಇಲ್ಲಿ ಹುರುಳಿ ಬೆಳೆಸುವುದು ಸ್ವಲ್ಪ ಕಡಿಮೆ, ಕರಾವಳಿ ಪ್ರದೇಶದಲ್ಲಿ ಹುರುಳಿ ಅಷ್ಟಾಗಿ ಬೆಳೆಯುವುದಿಲ್ಲ. ಹುರುಳಿ ಅಂತ ಹೇಳಿದ್ರೆ ತುಳುವಿನಲ್ಲಿ ಕುಡು ಅಂತ ಹೇಳ್ತಾರೆ. ಆ ಕುಡುವನ್ನು ಕಡ್ದು ಹುಳಿ ಬರಿಸ್ತಾರೆ. ಯಾಕೆ, ಅದು ಎತ್ತುಗಳಿಗೆ ಬಹಳ ಪುಷ್ಟಿಯನ್ನು ನೀಡುವಂತಹ ಒಂದು ಆಹಾರ. ಅದನ್ನು ಬೆರೆಸಿ ಅಕ್ಕಚ್ಚು, ದನಗಳು ಕುಡಿಯುವುದನ್ನು ಅಕ್ಕಚ್ಚು ಅಂತ ಹೇಳ್ತಾರೆ. ಎತ್ತುಗಳು ದನಗಳು ಕುಡಿಯುವ ಆ ದ್ರವ ಪದಾರ್ಥಕ್ಕೆ ಅಕ್ಕಚ್ಚು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಹಾಗೆ ಕಾಫಿ ಚಾಯ ಕುಡಿಯುವುದಲ್ಲ, ಅವರು ಅಕ್ಕಚ್ಚು ಕುಡಿಯುವುದು. ಏನು, ಅದರಲ್ಲಿ ಅಕ್ಕಿ ತೊಳೆದ ನೀರೋ ಅಥವಾ ಗಂಜಿಯೋ ಅಥವಾ ಈಗ ನೀವು ಹೇಳಿದಾಗೆ ಹುಳಿ ಬೆರೆಸಿದ ಹುರುಳಿ ನೀರೋ ಹಾಗೆಲ್ಲ ಹಾಕಿ ಅಕ್ಕಚ್ಚು ಮಾಡಿ ಕೊಡ್ತಾರೆ. ಇಲ್ಲದಿದ್ರೆ ಉಮಿಯೋ ತೌಡು ಹಾಗೆಲ್ಲ ಉಂಟು. ಭತ್ತವನ್ನು ಶುಚಿ ಮಾಡುವಾಗ ಸಿಗುವಂತಹ ತೌಡು ಅಂತ ಸಿಗ್ತದೆ. ಅದನ್ನು ಎಲ್ಲ ಹಾಕಿ ಬೆರೆಸಿ ಅಕ್ಕಚ್ಚು ಮಾಡಿ ಕೊಡ್ತಾರೆ. ತಯಾರಿಸಿ ಕೊಟ್ರು ರಾಮರಾಯರು. ಅಷ್ಟರಲ್ಲಿ ಅವರ ಶ್ರೀಮತಿಯವರಾದ ಕಮಲೆ ಎದ್ದು ಬಂದ್ರು. ಅಡುಗೆ ಕೆಲಸದಲ್ಲಿ ನಿರತರಾದ್ರು. ಅವರ ಕೆಲಸ ಒಳಗೆ ಅಡುಗೆ ಮಾಡ್ಬೇಕಲ್ಲ. ದನಗಳಿಗೆ, ಕರುಗಳಿಗೆ, ಎತ್ತುಗಳಿಗೆ ಆಹಾರ ಕೊಟ್ಟಾಯ್ತು, ಇನ್ನು ಮನೆಯವರಿಗೆ ಬೇಕಲ್ಲ. ಹಾಗೆ ಕಮಲೆಯವರು ಏನ್ ಮಾಡ್ತಾ ಇದ್ದಾರೆ, ಒಳಗೆ ಅಡುಗೆಯಲ್ಲಿ ನಿರತರಾಗಿದ್ದಾರೆ. ನಿರತರಾಗುವುದಂದ್ರೆ ಏನು, ಕೆಲಸದಲ್ಲಿ ತೊಡಗಿಕೊಳ್ಳುವುದು. ಹಲ್ಲುಜ್ಜಿ ಮುಖ ತೊಳೆದು ಬಂದ್ರು ರಾಮರಾಯರು. ಆಮೇಲೆ ಎತ್ತುಗಳಿಗೆ ಮಡ್ಡಿಯನ್ನು ನೀಡಿದರು. ಎತ್ತುಗಳಿಗೆ ಮಡ್ಡಿ ಈಗ ಸ್ವಲ್ಪ ತಣಿದಿರ್ಬೋದು, ಹಾಗೆ ಅದನ್ನು ನೀಡಿ ಅಕ್ಕಚ್ಚು ಕೊಟ್ಟು ಆಮೇಲೆ ಒಳಗೆ ಬರ್ತಾರೆ. ಒಳಗೆ ಯಾರು ಮಲಗಿದ್ದಾರೆ, ರಾಮರಾಯರ ಮಗ ಮಲಗಿದ್ದಾನೆ, ರವಿ. ಏನು ರವಿ, ಹೇಳಲಿಲ್ವೇ, ಎಷ್ಟು ಹೊತ್ತಾಯ್ತು ನೋಡಿ. ನಿಮ್ಮನ್ನೆಲ್ಲ ಮನೆಯಲ್ಲಿ ಎಬ್ಬಿಸ್ತಾರಲ್ವಾ, ಅಮ್ಮ ಅಪ್ಪ ಬಂದು ಮಕ್ಕಳೇ ಹೇಳಿ ಹೊತ್ತಾಯ್ತು ಹೇಳಿ ಅಂತ ಹೇಳ್ತಾರಲ್ವಾ. ಅದೇ ರೀತಿ ರಾಮರಾಯರು ಕೂಡ ಏನ್ ಮಾಡ್ತಾರೆ, ಮಗನನ್ನು ಎಬ್ಬಿಸ್ತಾರೆ. ಹೇಳು ಹೊತ್ತಾಯ್ತು ಅಂತ ಹೇಳ್ತಾರೆ. ನೋಡು, ಗದ್ದೆಗೆ ಎತ್ತನ್ನು ಕಟ್ಕೊಂಡು ಹೋಗ್ಬೇಡ್ವಾ ನಿನ್ಗೆ, ಹೇಳು ಬೇಗ ಅಂತ ಎಬ್ಬಿಸ್ತಾರೆ. ಯಾಕೆ ಗದ್ದೆಗೆ ಎತ್ತುಗಳನ್ನು ಕೊಂಡು ಹೋಗುದು? ಸರಿ, ನೀವೀಗ ನೋಡಿದ್ರಲ್ಲ ವಿಡಿಯೋದಲ್ಲಿ, ಹಾಗೆ ಎತ್ತುಗಳನ್ನು ಉಳುಲಿಕ್ಕೆ ಯೂಸ್ ಮಾಡ್ತಾರೆ, ಉಳ್ಲಿಕ್ಕಾಗಿ ಬಳಸಿಕೊಳ್ತಾರೆ. ಹಾಗೆ ಎತ್ತುಗಳನ್ನು ಬೇಗ ಕರೆದುಕೊಂಡು ಹೋಗ್ಬೇಕು ಗದ್ದೆಗೆ. ಯಾಕೆ, ತುಂಬಾ ಬಿಸಿಲಾದ್ಮೇಲೆ ಎತ್ತುಗಳಿಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಬೇಗ ಬೆಳಗ್ಗೆ ಮುಂಜಾನೆ ಎದ್ದು ಕರ್ಕೊಂಡು ಹೋದ್ರೆ 10-11 ಗಂಟೆ ಆಗುವಾಗ ಕೆಲಸ ಮುಗಿದಿರ್ತದೆ, ಮನೆಗೆ ಬಂದು ವಿಶ್ರಾಂತಿ ಪಡಿಬಹುದು. ಆದ ಕಾರಣ ಬೇಗ ಕರ್ಕೊಂಡು ಹೋಗು ರವಿ, ಏಳು ಅಂತ ಎಬ್ಬಿಸ್ತಾರೆ. ರವಿಯ ತಂದೆ, ಪುಟ್ಟ ಏಳು, ಎಷ್ಟು ಹೊತ್ತಾಯ್ತು, ಎತ್ತುಗಳನ್ನು ಬೇಗನೆ ಗದ್ದೆಗೆ ಕರೆದುಕೊಂಡು ಹೋಗು, ಬೇಗ ಬೇಗ. ಈ ನೋಡಿ, ಅಲ್ಲಿ ಪುಟ್ಟ ಅಲ್ಲಿಂದ ತೊಡಗಿ ಬೇಗ ಅಂತ ಹೇಳುವವರಿಗೆ ಉದ್ಧರಣ ಚಿಹ್ನೆಯನ್ನು ಹಾಕಿದ್ದಾರೆ ಅಲ್ವಾ. ಅದರ ಅರ್ಥ ಏನು? ಉದ್ಧರಣ ಚಿಹ್ನೆಯ ಒಳಗೆ ಬರೆದದ್ದು ಯಾರಿಗೋ ಒಬ್ರು ಹೇಳಿದಂತ ಅರ್ಥ, ಹೇಳಿದ ಸಂಭಾಷಣೆಯನ್ನು ಬರೆಯುವ ರೀತಿ ಅದು. ಆದ ಕಾರಣ ರವಿಯ ಹತ್ರ ಹೇಳಿದ್ ಯಾರು, ರಾಮರಾಯರು ಹೇಳಿದ ಆ ಮಾತುಗಳನ್ನು ಉದ್ಧರಣೆ ಚಿಹ್ನೆಯಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಉಂಟಲ್ಲ, ಅದಕ್ಕಿಂತ ಮೊದಲು ಬಂದದ್ದು ಏನದು, ಏನು ರವಿ ಹೇಳಲಿಲ್ವೇ, ಎಷ್ಟು ಹೊತ್ತಾಯಿತು, ಅಲ್ಲಿಂದ ತಡವಾಯಿತು, ಅಲ್ಲಿವರೆಗೆ ಕೂಡ ಅದು ಯಾರು ಹೇಳಿದ ಮಾತು, ರಾಮರಾಯರು ಹೇಳಿದ ಮಾತು ಅಲ್ವೇ. ಆಗ ಆಯ್ತಪ್ಪ ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ, ರವಿ ಹೇಳ್ತಾನೆ. ಅವನು ಎದ್ದು ಬೇಗನೆ ಎದ್ದು ಏನ್ ಮಾಡ್ತಾನೆ, ಚಾಪೆಯನ್ನು ಮಡಚಿ ಬದಿಯಲ್ಲಿ ಇಡ್ತಾನೆ.
ಮತ್ತು ಆಕಳಿಸುತ್ತಾ ಹೊರಗೆ ಬರ್ತಾನೆ. ಹೌದಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಒಂದು ಉತ್ಸಾಹ ಬರ್ಬೇಕಾದ್ರೆ ಮೊದಲು ಒಂದು ಆಕಳಿಕೆ ಎಲ್ಲ ಬರ್ತದೆ ಅಲ್ವಾ? ಯಾಕೆ? ನಮ್ಮ ನಿದ್ದೆ ಇನ್ನೂ ಬಿಟ್ಟಿರುವುದಿಲ್ಲ, ಕೆಲಸದಲ್ಲಿ ಒಂದು ಉದಾಸೀನ ಇರ್ತದೆ. ಆದ ಕಾರಣ ಅಂತ ಆಕಳಿಕೆ ತೆಗೆದುಕೊಂಡು ರವಿ ಹೊರಗೆ ಬರ್ತಾನೆ. ಅಷ್ಟಾಗುವಾಗ ಆಗಲೇ ಇವನಿಗಿಂತ ಮೊದಲೇ ಹಕ್ಕಿಗಳೆಲ್ಲ ಎದ್ದಾಗಿವೆ. ಅವುಗಳು ಏನ್ ಮಾಡ್ತಾ ಇದ್ದಾವೆ? ಆಹಾರ ಹುಡುಕಿಕೊಂಡು ಆಚೆ ಈಚೆ ಹೋಗ್ತಾ ಇದ್ದಾವೆ. ತೊಂಡೆ ಚಪ್ಪರ ಉಂಟಂತೆ. ನಿಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಇರ್ತದೆ ಅಲ್ವಾ ತೊಂಡೆ ಚಪ್ಪರ. ಯಾಕೆ ತೊಂಡೆ ಚಪ್ಪರ? ಅದು ಬಹಳ ಸುಲಭವಾಗಿ ಬೆಳೆಸಬಹುದಾದ ಒಂದು ತರಕಾರಿ ಮತ್ತು ಯಾವಾಗಲೂ ನಮಗೆ ಸಿಗುವ ತರಕಾರಿ. ಆದ ಕಾರಣ ಸಾಮಾನ್ಯವಾಗಿ ನಮ್ಮ ಎಲ್ಲರ ಮನೆಗಳಲ್ಲಿ ತೊಂಡೆ ಚಪ್ಪರ ಇರ್ತದೆ ಅಲ್ವಾ? ಇಲ್ಲದಿದ್ರೆ ಇವತ್ತೇ ನೀವು ಒಂದು ತೊಂಡೆ ಚಪ್ಪರ ಮಾಡ್ಲಿಕ್ಕೆ ಸಹಾಯ ಮಾಡಿ ನಿಮ್ಮ ಮನೆಯವರಿಗೆ, ಆಯ್ತಾ ಮಕ್ಕಳೇ? ಹಾಗೆ ತೊಂಡೆ ಚಪ್ಪರದಲ್ಲಿ ಕುಳಿತ ಕಾಗೆ ಏನ್ ಮಾಡಿತಂತೆ? ಕಾಕ ಎಂದು ತನ್ನ ಬಳಗವನ್ನು ಕರೆಯುತ್ತಿತ್ತು. ಕಾಗೆ ಯಾವಾಗಲೂ ಒಬ್ಬನೇನನ್ನು ತಿನ್ನುವುದಿಲ್ಲ. ಅದು ಒಂದು ಅಗಳು ಕಂಡ್ರೆ ಕೂಡ ಅದರ ಬಳಗವನ್ನೆಲ್ಲ ಕರೆದು ಎಲ್ಲರ ಒಟ್ಟಿಗೆ ಹಂಚಿ ತಿನ್ನುವ ಸ್ವಭಾವ ಕಾಗೆಗೆ. ಆದ ಕಾರಣ ತನ್ನ ಪೈಕಿಯವರನ್ನು ಕರಿತಾ ಇದೆ ಕಾಗೆ. ಆಗ ಹಟ್ಟಿಯಲ್ಲಿ ಒಂದು ದನ ಉಂಟು, ಕಪಿಲೆ. ಅದೇನ್ ಮಾಡಿತ್ತು? ಅಂಬಾ ಅಂಬಾ ಅಂತ ಕರೀತಾ ಉಂಟು. ಯಾಕೆ ಗೊತ್ತೇ? ಆಹಾರ ತಿಂದಾಗಿದೆ, ಮಡ್ಡಿ ಗುಡಿ ತಿಂದಾಗಿದೆ, ಅಕ್ಕಚ್ಚು ಕುಡಿದಾಗಿದೆ. ಮತ್ತೆ ಯಾಕೆ ಕರೀತಾ ಉಂಟು? ಇನ್ನೀಗ ಹಾಲು ಕುಡಿಬೇಕು, ಅದರ ಮಗುವಿಗೆ ಹಾಲು ಕುಡಿಸ್ಬೇಕು. ಹಾಲು ಹಾಗೆ ಕುಡಿಲಿಕ್ಕೆ ಆಗುದಿಲ್ಲ ಕರುವಿಗೆ. ದನವನ್ನು ಕರೆಯದೆ ಬಿಡ್ತಾರ ಮನೆಯವರು. ಆಗ ಹಾಲು ಕುಡಿಸ್ಬೇಕಾದ್ರೆ ಕಮಲೆ ಅಕ್ಕ ಬರ್ಬೇಕು. ಕಮಲೆ ಮಗುವನ್ನು ಕರ್ಕೊಂಡು ಬರ್ಲಿ ಅಂತ ಅಂಬಾ ಅಂಬಾ ಅಂತ ಯಾರು ಕರೀತಾ ಇದ್ದಾರೆ? ಕಪಿಲೆ. ಕಮಲಕ್ಕ ಏನು ಹೇಳ್ತಾರೆ ಆಗ? ಸರಿ ಬಂದೆ ಅಂತ ಹೇಳಿ ಕರುವನ್ನು ಬಿಡಿಸಿಕೊಂಡು ಹಟ್ಟಿಯ ಕಡೆಗೆ ನಡೀತಾರೆ. ಹಟ್ಟಿಯ ಕಡೆಗೆ ಹೋಗುವಾಗ ಕರು ಹೇಗೆ ಹೋಗ್ತಾ ಉಂಟು ನೋಡಿದೀರಾ ನೀವು? ಬರ್ದಿದ್ದಾರೆ ಅಲ್ಲಿ ಹೇಗೆ ಹೋಗ್ತಾ ಉಂಟು? ಜಿಗಿದುಕೊಂಡು ಅಲ್ವಾ? ಯಾಕೆ ಜಿಗಿದುಕೊಂಡು ಹೋಗ್ತಾ ಉಂಟು? ಖುಷಿಯಲ್ಲಿ ಅಮ್ಮನ ಬಳಿಗೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿ ಕರು ಜಿಗಿದುಕೊಂಡು ಅಮ್ಮನ ಬಳಿಗೆ ಓಡಿತು. ಸರಿ, ಇನ್ನು ನಾವು ಅದರ ಮುಂದಿನ ಪ್ಯಾರಕ್ಕೆ ಹೋಗೋಣವೇ? ನೋಡಿ, ಪುಸ್ತಕ ನೋಡಿ. ರಾಮರಾಯರು ರವಿಯ ಜೊತೆ ಎತ್ತುಗಳನ್ನು ಹೊಡೆದುಕೊಂಡು ಗದ್ದೆಗೆ ಬಂದರು. ಆಗಲೇ ಬಯಲಿನಲ್ಲಿ 5-6 ಜೋಡೆತ್ತುಗಳಿಂದ ಗದ್ದೆ ಉಳಿದಿದ್ದರು. ಏನು ಕಾಳ, ಭಾರಿ ಉದಾಸೀನ. ಅಲ್ಲಿ ಆಗಲೇ ಒಂದು ಗುರಿ ಹುಟ್ಟಾಯಿತು, ಇಲ್ಲಿ ಇನ್ನೂ ನೊಗವನ್ನೇ ಇಡಲಿಲ್ಲ ಎನ್ನುತ್ತಾ ಎತ್ತುಗಳನ್ನು ಎಳೆದು ತಂದು ಅವುಗಳ ಹೆಗಲಿಗೆ ನೊಗವನ್ನು ಇಟ್ಟು ನೇಗಿಲನ್ನು ಹೂಡಿದರು. ಒಂದು ಕೈಯಲ್ಲಿ ಲೊಕ್ಕಿಯ ಬೆತ್ತ, ಮತ್ತೊಂದರಲ್ಲಿ ನೇಗಿಲ ಹಿಡಿಯನ್ನು ಹಿಡಿದು ಹೈ ಎಂದದೇ ತಡ. ಎತ್ತುಗಳು ನೇಗಿಲನ್ನು ಎಳೆದು ಕೆಸರು ಗದ್ದೆಯಲ್ಲಿ ಛಳ ಪಳ ಸದ್ದು ಮಾಡುತ್ತಾ ನಡೆದವು. ರವಿ ಗದ್ದೆಯಿಂದ ನಡೆದು ಹುಣಿಯಲ್ಲಿ ನಿಂತನು. ಆಗಲೇ ಸೂರ್ಯನು ಮೂಡಲಲ್ಲಿ ಮೇಲೇರಿ ಬರುತ್ತಿದ್ದನು. ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ವಿಶಾಲವಾದ ಬಯಲು. ಕೆತ್ತಿ ಬೆತ್ತಿ ನಯಗೊಳಿಸಿದ ಹುಣಿಯ ಮೇಲೆ ಮಂಜಿನ ಹನಿಗಳು ಬಿದ್ದು ಅವು ಹೊಳೆಯುವಂತೆ ತೋರುತ್ತಿದ್ದವು. ಬೀಸುವ ತಂಗಾಳಿಗೆ ಗದ್ದೆಯಲ್ಲಿ ಕಟ್ಟಿ ನಿಂತ ನೀರಿನಲ್ಲಿ ಅಲೆಗಳು ಏಳುತ್ತಿದ್ದವು. ಸೂರ್ಯನ ಮುಂಜಾವಿನ ಕಿರಣಗಳು ಆ ಅಲೆಯಲ್ಲಿ ನಾಟ್ಯವಾಡುತ್ತಿದ್ದವು. ಎಲ್ಲಿ ನೋಡಿದರೂ ಹುಲ್ಲು ಕಿತ್ತು ಮೆತ್ತಿ ಸಿಂಗರಗೊಂಡ ಗದ್ದೆ ಮಧುಮಗಳಂತೆ ತೋರುತ್ತಿತ್ತು. ಅಷ್ಟರಲ್ಲಿ ಆ ದಾರಿಯಾಗಿ ಕೋಲುತ್ತಾ ಬಂದ ತಿಮ್ಮಜ್ಜ. ಸುಗ್ಗಿಡು ಕಂಡತ್ತ ಮದಿಮೆ ಅತ್ತ ಎಂಚ ಮದಿಮಾಲು ಪೊರ್ಲಾತಲೆ ಎಂದರು. ಎಂದೇ ಇಂಚ ಉಂಡು ರಾಮರಾಯರು ನಗುತ್ತಾ ಹೇಳಿದರು. ಇನಿಯತ್ತ ಕಂಡದ ಕೋರಿ ತಿಮ್ಮಜ್ಜ ಕೇಳಿದರು. ಅಂದಜ್ಜರೆ ಬೊಕ್ಕಬಲೆ ರಾಮರಾಯರು ಉತ್ತರಿಸಿದರು. ತೂಕ ಆಂಡ ಬರ್ಪೆ ರೊಚ್ಚು ಬಾಯಗಲಿಸಿ ನಗುತ್ತಾ ತಿಮ್ಮಜ್ಜ ಹೊರಟರು. ನೋಡಿ ಮಕ್ಕಳೇ, ಈಗ ರವಿಯು ರಾಮರಾಯರು ಎಲ್ಲಿಗೆ ಬಂದಿದ್ದಾರೆ? ಗದ್ದೆಗೆ ಬಂದಿದ್ದಾರೆ. ಗದ್ದೆಯಲ್ಲಿ ಆಗಲೇ ಏನಾಗಿದೆ? ಕೆಲಸ ಪ್ರಾರಂಭ ಆಗಿದೆ ಅಲ್ವಾ? 4-5 ಜೋಡಿ ಎತ್ತುಗಳು ಆಗಲೇ ಕೆಲಸ ಪ್ರಾರಂಭಿಸಿವೆ ಅಂತ ರಾಮರಾಯರಿಗೆ ಸ್ವಲ್ಪ ತವಕ ಆಗಿದೆ. ನಮ್ಮದು ಮಾತ್ರ ತಡ ಆಗಿದೆ ಅಂತ. ನೋಡಿ, ಮೊದಲ ಕಾಲದಲ್ಲಿ ಗದ್ದೆಯಲ್ಲಿ ದುಡಿಯುವಾಗ ಹತ್ತಿರದ ಅಕ್ಕಪಕ್ಕದ ಎಲ್ಲರೂ ಒಟ್ಟಾಗಿ ದುಡಿಯುತ್ತಿದ್ದು.
ಆಗದ ಕಾರಣ ಆ ಮನೆಯಿಂದ ಈ ಮನೆಯಿಂದ ಎಲ್ಲ ಎತ್ತುಗಳನ್ನು ತಂದು ಪೇರಿಸಿ ಒಟ್ಟಾಗಿ ಕೃಷಿ ಕೆಲಸ ಮಾಡ್ತಾ ಇದ್ರು. ಹಾಗಾದ ಕಾರಣ ಎಲ್ಲರೂ ಜೊತೆಯಾಗಿ ದುಡಿದು ಜೊತೆಯಾಗಿ ಉಣ್ತಾ ಇದ್ರು. ಆ ಒಂದು ಒಗ್ಗಟ್ಟನ್ನು ನಿಮಗೆ ಎಲ್ಲಿ ಕಾಣಬಹುದು ನೋಡಿ. ರಾಮರಾಯರು ರವಿಯ ಜೊತೆಯಲ್ಲಿ ಎತ್ತುಗಳನ್ನು ಹೊಡೆದುಕೊಂಡು ಬಂದು ಗದ್ದೆಗೆ ಬರುವಾಗ ಅಲ್ಲಿ ಜೋಡೆತ್ತನ್ನು ನೋಡಿ ಹೇಳಿದ್ರು, ಏನು ಕಾಳ ಬಾರಿ ಉದಾಸೀನ, ಅಲ್ಲಿ ಆಗಲೇ ಒಂದು ಬೊರಿ ಉತ್ತಾಯಿತು ಅಂತ. ಒಂದು ಬೊರಿ ಅಂದ್ರೆ ಏನರ್ಥ? ಬೊರಿ ಅಂತ ಹೇಳಿದ್ರೆ ಸಾಲಾಗಿ ಹೀಗೆ ಉಳುವ ಒಂದೊಂದು ಸಾಲಿನ ಲೆಕ್ಕಕ್ಕೆ ಬೊರಿ ಅಂತ ಹೇಳ್ತಾರೆ. ಒಂದು ರೌಂಡ್ ಆಗಲೇ ಉತ್ತ ಆಗಿದೆ ಅವರಿಗೆಲ್ಲ, ನಮಗೆ ಮಾತ್ರ ಬಾಕಿ, ನಿನ್ಗೇನು ಉದಾಸೀನ ಅಂತ ಆ ಸಿಟ್ಟನ್ನು ಎತ್ತಿನ ಮೇಲೆ ತೋರಿಸ್ತಾ ಇದ್ದಾರೆ. ಎಲ್ಲ ಹಾಗೆ ಅಲ್ವಾ? ನಮ್ಮ ಸಿಟ್ಟನ್ನು ನಾವೇನ್ ಮಾಡ್ತೇವೆ, ನಮ್ಮ ಕೈಯಿಂದ ಆಗಲಿಲ್ಲ ಅಂದ್ರೆ ಇನ್ನೊಬ್ಬರ ಮೇಲೆ ಹಾಕಿ ಬಿಡ್ತೇವೆ. ಅದೇ ರೀತಿ ಎತ್ತುಗಳ ಹತ್ರ ಹೇಳ್ತಾ ಇದ್ದಾರೆ ನಿನಗೆ ಉದಾಸೀನ ಅಂತ. ಉದಾಸೀನ ಆದದ್ದು ಯಾರಿಗೆ? ನಿಮಗೆ ಗೊತ್ತು. ಹಾಗೆ ಹೇಳ್ತಾ ಎತ್ತುಗಳನ್ನು ಎಳೆದು ನೊಗವನ್ನು ಇಟ್ಟು ನೋಡಿ, ಎತ್ತುಗಳ ಹೆಗಲಿಗೆ ನೊಗವನ್ನು ಇಡ್ತಾರೆ. ಆಮೇಲೆ ಅವುಗಳ ಮಧ್ಯದಿಂದ ನೇಗಿಲನ್ನು ಜೋಡಿಸ್ತಾರೆ. ಹಾಗೆ ನೇಗಿಲನ್ನು ಜೋಡಿಸಿದ್ರು. ಎಳೆದು ಎರಡು ಎತ್ತುಗಳು ಆಚೆ ಈಚೆ ಹೋಗುವಾಗ ಅವುಗಳನ್ನು ಪಕ್ಕದಲ್ಲಿ ನಿಲ್ಲಿಸ್ಬೇಕಲ್ವಾ, ಜೋಡಿ ಎತ್ತುಗಳು ಅಂತ ಹೇಳ್ತಾರೆ. ಒಂದೇ ಎತ್ತಿನಿಂದ ಉಳಿದಲ್ಲ, ಎರಡು ಎತ್ತುಗಳನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ಅವುಗಳ ಹೆಗಲಿಗೆ ಜೊತೆ ಆಗುವ ಹಾಗೆ ನೇಗಿಲನ್ನಿಟ್ಟು ಆಮೇಲೆ ನೊಗವನ್ನಿಟ್ಟು ಆಮೇಲೆ ನೇಗಿಲನ್ನು ಜೋಡಿಸುವುದು. ಅದೇ ರೀತಿ ಎಳೆದು ಕಟ್ಟಿದ್ರು. ಒಂದು ಕೈಯಲ್ಲಿ ಬೆತ್ತ ಉಂಟು. ಯಾಕೆ ಬೆತ್ತ ಇರ್ತದೆ ಹೇಳಿ? ಬೆತ್ತದಿಂದ ಏನ್ ಮಾಡ್ತಾರೆ, ಎತ್ತುಗಳಿಗೆ ಸ್ವಲ್ಪ ಜೋರು ಮಾಡ್ಲಿಕ್ಕೆ, ಇಲ್ಲದ್ರೆ ಹೋಗುದಿಲ್ಲ, ಒಮ್ಮೊಮ್ಮೆ ಹಾಗೆ ನಿಂತು ಬಿಡ್ತವೆ. ಆದ ಕಾರಣ ಅವುಗಳನ್ನು ಅಟ್ಟಿಸಿಕೊಂಡು ಹೋಗ್ಬೇಕಾದ್ರೆ ಒಂದು ಏನ್ ಬೇಕಾಗ್ತದೆ? ಬೆತ್ತ ಬೇಕಾಗ್ತದೆ. ಅದು ಲೊಕ್ಕಿ ಅಂತ ಹೇಳುವ ಸೊಪ್ಪಿನ ಬೆತ್ತ. ಮತ್ತೊಂದರಲ್ಲಿ ನೇಗಿಲ ಹಿಡಿಯನ್ನು ಹಿಡ್ಕೊಳ್ತಾರೆ. ಒಂದು ಕೈಯಲ್ಲಿ ಏನ್ ಹಿಡಿತಾರೆ? ಈ ಉಳುವ ನೇಗಿಲ ಹಿಡಿಯನ್ನು ಹಿಡ್ಕೊಂಡು ಒತ್ತಿ ನೆಲವನ್ನು ಉಳುವ ಹಾಗೆ ಮಾಡ್ತಾರೆ. ಮತ್ತೇನ್ ಹೇಳ್ತಾರೆ? ನೀವು ಬಸ್ಸಲ್ಲೆಲ್ಲ ರೈಟ್ ಪೋಯ್ ಅಂತ ಹೇಳುದು ಕೇಳಿಲ್ವ? ಅದೇ ರೀತಿ ಐ ಅಂತ ಹೇಳಿದ ಕೂಡಲೇ ಅದಕ್ಕೆ ಎತ್ತುಗಳಿಗೆ ಯಜಮಾನನ ಭಾಷೆ ಅರ್ಥ ಆಗ್ತದೆ. ಅವುಗಳು ಏನ್ ಮಾಡ್ತವೆ? ಅವುಗಳು ಉಳಲಿಕ್ಕೆ ಪ್ರಾರಂಭ ಮಾಡ್ತವೆ. ಎತ್ತುಗಳು ನೇಗಿಲನ್ನು ಎಳೆದು ಕೆಸರು ಗದ್ದೆಯಲ್ಲಿ ಆಗ ಒಂದು ಶಬ್ದ ಬರ್ತದೆ. ನೀವು ನೋಡಿದೀರಾ? ಗದ್ದೆಯಲ್ಲಿ ನೀರು ತುಂಬಿರುವಾಗ, ಕೆಸರು ನೀರು ತುಂಬಿರುವಾಗ ನಡೆಯುವಾಗ ಏನಾಗ್ತದೆ? ಚಳಪಳ ಚಳಪಳ ಶಬ್ದ ಬರ್ತದೆ ಅಲ್ವಾ? ಹಾಗೆ ಎತ್ತುಗಳು ಉಳಲಿಕ್ಕೆ ಪ್ರಾರಂಭಿಸಿದ ಕೂಡಲೇ ಅಲ್ಲಿ ಏನಾಯ್ತು? ಚಳಪಳ ಚಳಪಳ ಶಬ್ದ ಶುರುವಾಯಿತು. ಆಮೇಲೆ ಹಾಡನ್ನು ಹಾಡಿಕೊಂಡು ಎತ್ತುಗಳನ್ನು ಸೇರಿಸಿಕೊಂಡು ಉಳ್ಳಿಕ್ಕೆ ಶುರು ಮಾಡಿದ್ರು ರಾಮರಾಯರು. ಆಗ ರವಿ ಏನ್ ಮಾಡ್ತಾನೆ? ಅಲ್ಲಿಂದ ಹಾರಿ ಗದ್ದೆಯಿಂದ ಹಾರಿ ಮೇಲೆ ನಿಲ್ತಾನೆ. ಬದಿಗೆ ಏನ್ ಹೇಳ್ತಾರೆ? ಗದ್ದೆಯ ಬದಿಗೆ ಪುಣಿ ಅಂತ ಹೇಳ್ತಾರೆ. ತುಳುವಿನಲ್ಲಿ ಪುಣಿ ಅಂತ ಹೇಳ್ತಾರೆ, ಕಟ್ಟ ಪುಣಿ ಅಂತ ಹೇಳ್ತಾರೆ. ಹಾಗೆ ಗದ್ದೆಯಿಂದ ಮೇಲೆ ಪುಣಿಯಲ್ಲಿ ಹತ್ತಿ ನಿಲ್ತಾನೆ. ಯಾಕೆ? ಎತ್ತುಗಳ ಆಚೆ ಈಚೆ ಹೋಗುವಾಗ ಅವರಿಗೆ ತೊಂದರೆ ಆಗೋದು ಬೇಡ, ಮತ್ತೆ ನನ್ನ ಮೇಲೆ ಕೆಸರು ರಟ್ಟುದು ಬೇಡ ಏನೋ ಅಂತ ಅವನು ಮೇಲೆ ಚಂದಕ್ಕೆ ಸಾರಿಸಿ ಒಪ್ಪ ಮಾಡಿದಂತಹ ಗದ್ದೆಯ ಪುಣಿಗೆ ಹತ್ತಿ ನಿಲ್ತಾನೆ. ನೋಡಿ, ಈ ಗದ್ದೆಯ ಕೆಲಸ ಮಾಡುವಾಗ ಅಲ್ಲಿ ಅದರ ಬದಿಯನ್ನು ಹುಲ್ಲೆಲ್ಲ ಕೆತ್ತಿ ಆಮೇಲೆ ಚಂದಕ್ಕೆ ಕೆಸರನ್ನೆಲ್ಲ ಮೆತ್ತಿ ಚಂದ ಮಾಡ್ಲಿಕ್ಕೆ ಉಂಟು. ಯಾವಾಗ್ಲೂ ಅದರ ಬದುಗಳನ್ನು, ಯಾವುದರ ಗದ್ದೆಯ ಬದಿಗಳನ್ನು ಚಂದ ಮಾಡಿ ಕೆತ್ತಲಿಕ್ಕೆ, ಆಮೇಲೆ ಚಂದದ ಮಣ್ಣನ್ನು ಮೆತ್ತಲಿಕ್ಕೆ ಎಲ್ಲ ಉಂಟು. ಹಾಗೆ ಚಂದ ಮಾಡಿ ಸಿಂಗರಿಸಿ ಇಟ್ಟಂತಹ ಗದ್ದೆಯ ಉಣಿಗೆ ಹತ್ತಿ ನಿಲ್ತಾನೆ. ಯಾರು ಹತ್ತಿ ನಿಂತದ್ದು ಮಕ್ಕಳೇ? ರವಿ. ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ವಿಶಾಲವಾದ ಬಯಲು, ಮಾತ್ರ ಅಲ್ಲ ಮೂಡಲ ಬದಿಯಲ್ಲಿ ಸೂರ್ಯ ಉದಯಿಸಿ ಬಿಟ್ಟಿದ್ದಾನೆ. ಬೆಳಗಾಗಿದೆ. ಸೂರ್ಯ ಏನಾಗಿ ಮೂಡಲ ಬದಿ ಅಂದ್ರೆ ಯಾವುದು? ಸೂರ್ಯ ಉದಯಿಸುವುದು ಯಾವ ದಿಕ್ಕಿನಲ್ಲಿ? ಪೂರ್ವದಲ್ಲಿ. ಪೂರ್ವದ ಬದಿಯಲ್ಲಿ ಆಗಲೇ ಸೂರ್ಯ ಮೇಲೆ ಬಂದಾಗಿದೆ. ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ವಿಶಾಲವಾದ ಬಯಲು. ಈ ಬಯಲು ಒಂದು ಎರಡು ಹಾಗೆ ಇರುವುದಲ್ಲ, ವಿಶಾಲವಾದ ತುಂಬಾ ಗದ್ದೆಗಳು ಒಟ್ಟಾಗಿ ಸಾಲಾಗಿ ಇರ್ತವೆ. ಹಾಗಾದ ಕಾರಣ ಗದ್ದೆ ಹೀಗೆ ನಿಂತು ನೋಡಿದೆ ಗದ್ದೆ ತುಂಬಾ ದೂರದವರೆಗೆ ನಮಗೆ ಕಾಣಲಿಕ್ಕೆ ಸಾಧ್ಯ ಉಂಟು. ಹಾಗೆ ಕಾಣುವಂತಹ ಬಯಲು. ಅದರ ಎಡೆಯಲ್ಲಿ ಬೀಸುವ ತಂಗಾಳಿ. ಬೆಳಿಗ್ಗೆ ಬೆಳಿಗ್ಗೆ ಹೊತ್ತಿನಲ್ಲಿ ತಂಗಾಳಿ ಬೀಸ್ತಾ ಉಂಟು. ಗದ್ದೆಯಲ್ಲಿ ಕಟ್ಟಿ ನಿಂತ ನೀರಿನಲ್ಲಿ ಅಲೆಗಳು ಏರಿಳಿತಾ ಉಂಟು. ಸಣ್ಣ ಅಲೆಗಳು. ಗದ್ದೆಯಲ್ಲಿ ಕಟ್ಟಿ ನಿಂತ ನೀರಿನಲ್ಲಿ ಗಾಳಿಗಳು ಸಂಚರಿಸಿದಾಗ ಅಲ್ಲಿ ಒಂದು ಚಿಕ್ಕ ಅಲೆ ಉಂಟಾಗ್ತದೆ. ಸಮುದ್ರದಲ್ಲಿ ನೀವು ದೊಡ್ಡ ದೊಡ್ಡ ತೆರೆಗಳನ್ನು ನೋಡಿದ್ದೀರಲ್ವಾ? ಅದೇ ರೀತಿ ಗದ್ದೆಯಲ್ಲಿ ಚಿಕ್ಕ
ಚಿಕ್ಕ ಅಲೆಗಳು ಕಾಳಿಗೆ ಬಹಳ ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ. ಅದನ್ನು ನೋಡ್ತಾ ನಿಂತಿದ್ದ. ಎಲ್ಲಿ ನೋಡಿದರೂ ಹುಲ್ಲು ಕಿತ್ತು ಮೆತ್ತಿ ಸಿಂಗರಗೊಂಡ ಗದ್ದೆ. ನಾನಾಗ ಹೇಳಿದ್ನಲ್ವಾ, ಗದ್ದೆಯ ಸೈಡನ್ನೆಲ್ಲ ಚೆಂದ ಕೆತ್ತಿ ಚಂದ ಮಾಡಿಟ್ಟಿರ್ತಾರೆ. ಭಾರಿ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಮದುಮಗಳಂತೆ ತೋರುತ್ತಿತ್ತು. ಈ ಮದುಮಕ್ಕಳಿಗೆಲ್ಲ ಶೃಂಗಾರ ಮಾಡ್ತಾರೆ ನೋಡಿ. ಮದುಮಕ್ಕಳಿಗೆ ಇದ್ದದಕ್ಕಿಂತ ಯಾವಾಗಲಿಗಿಂತಲೂ ಸ್ವಲ್ಪ ಹೆಚ್ಚು ಅಂದ ಚಂದ ಮಾಡಿಸ್ತಾರಲ್ವ, ಅದೇ ರೀತಿ ಈ ಕೃಷಿ ಕೆಲಸ ಮಾಡುವಾಗ ಗದ್ದೆಯ ಬದಿಗಳಿಗೂ ಕೂಡ ಒಂದು ಸ್ವಲ್ಪ ಸಂಭ್ರಮದ ಸಂದರ್ಭ. ಅಷ್ಟರಲ್ಲಿ ಆ ದಾರಿಯಾಗಿ ಕೋಲೂರುತ್ತಾ ಬಂದ್ರು ಒಬ್ರು ಅಜ್ಜ. ಅವರ ಹೆಸರೇನು? ತಿಮ್ಮಜ್ಜ. ತಿಮ್ಮಜ್ಜ ಏನ್ ಮಾಡ್ತಾರೆ? ಸುಮ್ಮನೆ ಮಾತಾಡದೆ ಹೋಗ್ತಾರಾ? ಇಲ್ಲ, ಅಲ್ಲಿ ಯಾರನ್ನು ಕರೆದು ಮಾತಾಡಿಸ್ತಾರೆ ನೋಡಿ. ಸುಕ್ಕಿಡ ಕಂಡದ ಮದಿಮೆತ್ತ ಎಂಚ ಮದಿಮಾಲು ಕೊರ್ಲಾತಲೆ ಅಂತ ಕೇಳ್ತಾರೆ. ಸುಗ್ಗಿ ಅಂತ ಹೇಳಿದ್ರೆ 3 ರೀತಿಯ ಬೆಳೆ ಉಂಟು. ಸುಗ್ಗಿ, ಏಣೇಲು, ಕೊಳಕ್ಕೆ ಅಂತ. ಮಳೆಗಾಲದಲ್ಲಿ ಮಾಡುವಂತಹ ಬೆಳೆಗೆ ಏಣೇಲು ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ನಂತರ ಬರುವಂತಹ ಬೆಳೆ ಸುಗ್ಗಿ. ಆಮೇಲೆ ಅದಕ್ಕೆ ನಂತರ ತುಂಬಾ ಬೇಸಿಗೆ ಕಾಲದಲ್ಲಿ ಮಾಡುವಂತಹ ಬೆಳೆ ಕೊಳಕ್ಕೆ ಅಂತ ಹೇಳ್ತಾರೆ. ಹಾಗೆ ಸುಗ್ಗಿಡ ಕಂಡದ ಮದುವೆ ಅತ್ತ ಎಂಚ ಮದಿಮಾಲು ಕೊರ್ಲಾತಲೆ ಅಂತ ಕೇಳ್ತಾರೆ. ಅಂದ್ರೆ ಸುಗ್ಗಿ ಕಾಲ ಅಂತ ಹೇಳಿದ್ರೆ ಗದ್ದೆಗೆ ಒಂದು ಮದುವೆ ಆಗುವಷ್ಟು ಸಂಭ್ರಮದ ಒಂದು ಸಂದರ್ಭ ಅಂತ ಅಜ್ಜ ಹೇಳ್ತಾ ಇದ್ದಾರೆ. ಕೃಷಿಕರಿಗೆ ಕೃಷಿ ಮಾಡುವುದೇ ಒಂದು ಬಹಳ ಸಂಭ್ರಮದ ಕೆಲಸ. ಮದುವೆಯ ಹಾಗೆ. ಮದುವೆ ಅಂದ್ರೆ ನಿಮ್ಗೆ ಗೊತ್ತಲ್ಲ ಎಷ್ಟು ಸಂಭ್ರಮ ಇರ್ತದೆ, ಏನು ಗೌಜಿ ಗದ್ದಲ ಅಲ್ವಾ. ಅದೇ ರೀತಿ ಒಂದು ಸಂಭ್ರಮ ಪಡುವಂತಹ ವಿಷಯ ಯಾವುದು? ಗದ್ದೆಯ ಕೃಷಿ. ಅದು ಕೂಡ ಸುಗ್ಗಿ ಕಾಲದಲ್ಲಿ. ಸುಗ್ಗಿ ಕಾಲದ ಪದ್ಯಗಳೆಲ್ಲ ಕೇಳಿದಿರಲ್ವಾ? ಅದೇ ರೀತಿ ಸುಗ್ಗಿಡು ಕಂಡದ ಮದುವೆ ಅಂತ ಹೇಳ್ತಾರೆ. ಅದು ತುಳು ಭಾಷೆ, ಗೊತ್ತಲ್ಲ ನಿಮ್ಗೆ? ಕೇಳಿದಿರಲ್ವಾ? ಕರಾವಳಿಯ ತುಳು ಕೇಳಿಲ್ವಾ ನೀವು? ಕಂಡದ ಮದುವೆ ಅಂತ ಹೇಳಿದ್ರೆ ಏನು? ಗದ್ದೆ. ಕಂಡ ಅಂತ ಹೇಳಿದ್ರೆ ಗದ್ದೆ. ಗದ್ದೆಯ ಮದುವೆ ಅಲ್ವೇ? ಮದಿಮಾಲು ಕೊರ್ಲಾತಲೆ ಅಂತ ಹೇಳ್ತಾರೆ. ಮದಿಮಾಲು ಅಂದ್ರೆ ಯಾರು? ಮದುಮಗಳು. ಇಲ್ಲಿ ಮದುಮಗಳು ಅಂತ ಯಾರನ್ನು ಹೇಳಿದ್ದಾರೆ? ಗದ್ದೆಯನ್ನು. ಪೊರ್ಲಾತಲೆ ಅಂತ ಹೇಳಿದ್ರೆ ಏನರ್ಥ? ಪೊರ್ಲು ಅಂತ ಹೇಳಿದ್ರೆ ಗೊತ್ತಲ್ಲ ನಿಮಗೆ? ಸಿಂಗಾರಗೊಳ್ಳುವುದು. ಪೊರ್ಲಾತಲೆ ಅಂತ ಕೇಳ್ತಾರೆ. ದೇ ಇಂಚ ಉಂಡು ನೋಡಿ ಹೀಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಅಂತ ಹೇಳಿದ್ರೆ ನೋಡಿ. ಇಂಚ ಉಂಡು ಅಂತ ಹೇಳಿದ್ರೆ ಏನರ್ಥ? ಹೀಗೆ ಇದೆ ಅಂತ ಹೇಳ್ತಾ ಇದ್ದಾರೆ ರಾಮರಾಯರು. ನಗಾಡಿಕೊಂಡು ಹೇಳ್ತಾರೆ ಅಂದ್ರೆ ಇಂಚ ಉಂಡು ಅಂತ. ಇನಿಯತ್ತ ಕಂಡದ ಕೋರಿ. ಅಜ್ಜ ಕೇಳ್ತಾರೆ, ಇವತ್ತು ಕಂಡದ ಕೋರಿ ಹಬ್ಬ ಅಲ್ವಾ ಅಂತ. ಅಂದ್ರೆ ಕೃಷಿಯ ಸಂದರ್ಭದಲ್ಲಿ ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತಾರೆ. ಕಂಡದ ಕೋರಿ ಅಂತ ಹೇಳುವುದು ಕೃಷಿಯ ಸಂದರ್ಭದಲ್ಲಿ ಆಚರಿಸುವಂತಹ ಒಂದು ಹಬ್ಬ. ಇನಿ ಕಂಡದ ಕೋರಿ ಹಬ್ಬ ಅಲ್ವಾ ಅಂತ ಅಜ್ಜ ಕೇಳ್ತಾ ಇದ್ದಾರೆ. ಅಂದಜ್ಜರೆ ಬೊಕ್ಕ ಬಲ್ಲೆ ಅಂತ ರಾಮರಾಯರು ಹೇಳ್ತಾರೆ. ಹೌದು ಅಜ್ಜರೆ. ಅಂದು ಅಂತ ಹೇಳಿದ್ರೇನು? ಹೌದು. ಹೌದಜ್ಜರೆ ಬೊಕ್ಕ ಬಲೆ ಅಂತ ಹೇಳ್ತಾರೆ. ಬೊಕ್ಕ ಅಂದ್ರೆ ಯಾವಾಗ? ಮತ್ತೆ. ಬೊಕ್ಕ ಅಂದ್ರೆ ಮತ್ತೆ. ಬೊಕ್ಕ ಬಲೆ. ರಾಮರಾಯರು ಉತ್ತರಿಸರು. ತೂಕ. ತೂಕ ಅಂದ್ರೆ ಏನು ನೋಡೋಣ. ಆಂಡ ಬರ್ಪೆ. ಆಂಡ ಬರ್ಪೆ ಅಂದ್ರೆ ಏನು? ಆದ್ರೆ ಬರ್ತೇನೆ ಅಂತ ಹೇಳಿ ಬೊಚ್ಚು ಬಾಯಾಗಲಿಸಿ. ಬೊಚ್ಚು ಅಂದ್ರೆ ಗೊತ್ತಲ್ಲ, ಹಲ್ಲೆಲ್ಲ ಹೋಗಿ ಅಜ್ಜನಿಗೆ ಬಾಯಿ ಏನಾಗಿರ್ತದೆ? ಸ್ವಲ್ಪ ಬೊಚ್ಚು ಆಗಿರ್ತದೆ. ಹಾಗೆ ಬೊಚ್ಚು ಬಾಯಾಗಲಿಸಿ ನಗಡ್ತಾರೆ ತಿಮ್ಮಜ್ಜ. ಹಾಗೆ ಹೇಳಿ ತಿಮ್ಮಜ್ಜರು ಹೊರಟು ಹೋಗ್ತಾರೆ. ಇಲ್ಲಿ ನೋಡಿ, ಒಂದು ಸುಂದರವಾದ ಗದ್ದೆಯ ಕೆಲಸ ಮಾಡುವಂತಹ ಜನರ ಮನಸ್ಥಿತಿಯನ್ನು ನಿಮಗೆ ನೋಡ್ಬೋದು. ಒಂದು ಸೌಹಾರ್ದತೆ, ಒಂದು ಪ್ರೀತಿ, ಅವ್ರು ಮಾಡುವ ಕೆಲಸದಲ್ಲಿ ಒಂದು ಪ್ರೀತಿ. ಅದೇ ರೀತಿ ಪ್ರಕೃತಿಯಲ್ಲಿ ಒಂದಾಗಿ ಜೀವಿಸುವ ಕಲೆ ಯಾರಿಗೆ ಸಿದ್ಧಿಸಿರ್ತದೆ? ನಮ್ಮ ರೈತರಲ್ಲಿ ಇರ್ತದೆ. ಆದ ಕಾರಣ ಅವರು ಯಾವಾಗಲೂ ಸಂತೋಷವಾಗಿ ಕೂಡ ಇರ್ತಾರೆ ಅಂತ ನಿಮಗೆ ನೋಡ್ಬೋದು. ನಗಾಡ್ತಾ ಇದ್ದಾರೆ ರಾಮರಾಯರು. ಕೆಲಸ ಮಾಡಿಕೊಂಡಿದ್ರು ಕೂಡ ಅಜ್ಜನ ಹತ್ರ ಉತ್ತರ ಹೇಳುವಾಗ ಹೇಗಿದ್ದಾರೆ? ನಗಾಡಿಕೊಂಡಿದ್ದಾರೆ. ತಿಳಿ ಹಾಸ್ಯ ಇದೆ ಅಲ್ವಾ? ಅದನ್ನೆಲ್ಲ ನಾವು ಗಮನಿಸಬಹುದು. ಹಳ್ಳಿಯ ಒಂದು ಜೀವನವನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಸರಿ, ಈಗ ನೀವು ಇಷ್ಟು ಭಾಗದಲ್ಲಿ ಬರುವಂತಹ ಒತ್ತಕ್ಷರದ ಪದಗಳನ್ನು ಪಟ್ಟಿ ಮಾಡಿ ನಿಮ್ಮ ಅಧ್ಯಾಪಿಕೆಗೆ ಕಳಿಸ್ತೀರಲ್ವ ಮಕ್ಕಳೇ? ಯಾವುದೆಲ್ಲ ಉಂಟು ಒತ್ತಕ್ಷರ ನೋಡಿ ಅಲ್ಲಿ. ಧ್ವನಿ, ಎದ್ದು, ಹಟ್ಟಿಗೆ, ಎತ್ತುಗಳಿಗೆ, ಬೈಹುಲ್ಲು. ಸರಿ, ನೀವು ಮುಂದೆ ಹುಡುಕ್ತೀರಲ್ವಾ? ಸರಿ, ಹಾಗಾದ್ರೆ ಮುಂದಿನ ತರಗತಿಗೆ ಬರುವಾಗ ನಾನು ನೋಡ್ತೇನೆ. ಸರಿಯಲ್ಲ?